ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮು, ತುಂಬ ದಿನ ಆದಮೇಲೆ ನಾನು ನಮ್ಮ ವೈಫು ಮತ್ತು ನಮ್ಮ ಮಗು ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ಒಂದು ಪಾರ್ಕ್ ಹತ್ರ ಹೋಗಿದ್ವಿ. ಇಲ್ಲೇ ಮನೆ ಹತ್ರ ಇರೋ ಪಾರ್ಕ್ ಹತ್ರ ಹೋಗಿದ್ವಿ. ಆವತ್ತಿನ ದಿನ ತುಂಬ ಖುಷಿ ಆಯಿತು ನಮ್ಮಿಬ್ಬರಿಗೂ. ನನ್ನ ಮಗನಿಗೂ ಅಂತೂ ತುಂಬ ಖುಷಿ ಆಯಿತು. ಸೊ ನನ್ನ ಮಗನ ಜೊತೆ ಸೇರಿಕೊಂಡು ಜಾರು ಬಂಡಿಲೆಲ್ಲ ಆಟ ಆಡ್ತಾಯಿದ್ವಿ. ಇದೆಲ್ಲ ಒಂದು ಮೆಮೊರೇಬಲ್ ಥರ ಇರುತ್ತೆ. ನಮ್ಮ ಮಕ್ಕಳಿಗೋಸ್ಕರನಾದರೂ, ನಮ್ಮ ಮಕ್ಕಳು ಖುಷಿಗೋಸ್ಕರನಾದರೂ ನಾವು ಇಷ್ಟೆಲ್ಲ ಮಾಡಬೇಕಾಗುತ್ತೆ. ಸೊ ನನ್ನ ಮಗು ಖುಷಿ ನೋಡಿ ನನಗೂ ತುಂಬ ಖುಷಿ ಆಯಿತು. ಈಗ ನಾವು ಬದುಕಿರೋದಾಗಲಿ, ನಾವು ದುಡಿತಿರೋದಾಗಲಿ ಎಲ್ಲ ನಮ್ಮ ಮಗನಿಗೋಸ್ಕರನೇ. ನಮ್ಮ ಮಗ ಚೆನ್ನಾಗಿದ್ದರೆ ಅಷ್ಟೇ ಸಾಕು. ತಂದೆ ಬಯಸೋದು ಅಷ್ಟೇ. ಸೊ ಅದಕ್ಕೋಸ್ಕರ ಅವನ ಖುಷಿಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ, ತುಂಬ ಉದಾಹರಣೆಗಳಿವೆ. ನಮ್ಮದೇನೂ ಅಲ್ಲ. ವಿಡಿಯೋನ ಎಲ್ಲರೂ ತಪ್ಪದೆ ಪೂರ್ತಿ ನೋಡಿ. ಯಾರು ಸ್ಕ್ರೋಲ್ ಮಾಡೋಕ್ಕೆ ಹೋಗಬೇಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಈ ಥರ ಎತ್ಕೊಂಡು ತಿರುಗಿಸುವಾಗ ನನ್ನ ಮಗ ತುಂಬ ಗಾಬರಿ ಪಟ್ಕೊಂಡ್ಬಿಟ್ಟ, ಭಯನೇ ಪಟ್ಕೊಂಡ್ಬಿಟ್ಟ ಅವನು. ಇದರಲ್ಲಿ ಬಂದಿರೋ ವಿಡಿಯೋ ಮತ್ತು ಫೋಟೋ ನೋಡಿಬಿಟ್ಟು ಸಿಕ್ಕಾಪಟ್ಟೆ ನನ್ನದೇ ದೃಷ್ಟಿ ಆಗುತ್ತೆ ನನ್ನ ಮಗನಿಗೆ ಅಂತ ಅಂದ್ಕೊಬಿಟ್ಟೆ. ತುಂಬ ದೃಷ್ಟಿ ಆಯಿತು ಅಂತ ಅಂದ್ಕೊಂಡು ನಾವು ಮನೆಗೆ ಬಂದ ತಕ್ಷಣ ಅವನಿಗೆ ದೃಷ್ಟಿ ಎಲ್ಲ ತೆಗೆದ್ವಿ. ತುಂಬ ಅಳ್ತಾ ಇದ್ದ, ಮನೆಗೆ ಬಂದ ತಕ್ಷಣ ಹಠ ಮಾಡ್ತಾಯಿದ್ದ. ಸೊ ಅವನಿಗೆ ದೃಷ್ಟಿ ತೆಗೆದು ಸ್ವಲ್ಪ ಸಮಾಧಾನ ಮಾಡಿದ್ವಿ. ಮಕ್ಕಳು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದು ತಂದೆಗೆ ತುಂಬ ಇಷ್ಟ ಇರುತ್ತೆ, ಬಟ್ ಆದರೆ ಅದನ್ನು ಆ ಪ್ರೀತಿಯನ್ನು ತೋರಿಸ್ಕೊಳ್ಳಲ್ಲ ಅವರು. ಯಾಕೆಂದರೆ ಮನೆ ಜವಾಬ್ದಾರಿ ಅನ್ನೋದು ತಂದೆ ಮೇಲಿರುತ್ತೆ. ಸೊ ಅದರಿಂದ ಅವರು ಪ್ರೀತಿನ ತೋರಿಸ್ಕೊಳ್ಳೋದಕ್ಕೆ ಆಗ್ತಿರಲ್ಲ. ಬಟ್ ತಂದೆ ಮಗನನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರ್ತಾರೆ. ಇದು ನಿಜ ಅನ್ನೋರು ಕಮೆಂಟ್ಸ್ ಮಾಡಿ. ಪೂರ್ವಿಕ್ ಕ್ಯಾಮ್ರಾ ಕಡೆ ನೋಡ್ಸೋಣ ಅಂತ ತುಂಬ ಟ್ರೈ ಮಾಡಿದ್ವಿ, ಆದರೆ ಅವನು ಕ್ಯಾಮ್ರಾ ಕಡೆ ನೋಡಲೇ ಇಲ್ಲ. ಅಲ್ಲಿ ಏನೋ ಸೌಂಡ್ ಕೇಳ್ತೈತೆ, ಸೌಂಡನ್ನ ಕೇಳಿಕೊಂಡು ಸುಮ್ಮನೆ ಕೂತ್ಕೊಬಿಟ್ಟಿದ್ದ. ಸೊ ಏನಪ್ಪ ಅಂತ ಹೇಳಿದ್ರೆ, ಮಕ್ಕಳ ಜೊತೆ ಸೇರ್ಕೊಂಬಿಟ್ರೆ ನಾವು ಚಿಕ್ಕ ಮಕ್ಳ ಥರ ಆಗ್ಬಿಡ್ತೀವಲ್ಲ. ನಮ್ಮ ಶ್ರೀಮತಿ ಮೇಡಮ್ ಅವರು ಕೂಡ ನಾನು ಒಂದು ವಿಡಿಯೋ ಮಾಡ್ಕೊತೀನಿ ರೀಲ್ಸ್ ಹಾಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಒಂದು ವಿಡಿಯೋ ಮಾಡಿಕೊಂಡ್ರು. ಆ ಒಂದು ವಿಡಿಯೋ ಮಾಡ್ತಾಯಿದ್ವಿ. ಅವ್ರದ್ದು ವೀಡಿಯೋನೂ ಚೆನ್ನಾಗಿ ಬಂತು. ಎಡಿಟ್ ಎಲ್ಲ ಮಾಡಿ ಇನ್ಸ್ಟಾಗ್ರಾಮ್ಗೆ ಪೋಸ್ಟ್ ಮಾಡಿದ್ವಿ. ವಿಡಿಯೋ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಅವ್ರಿಗೂ ತುಂಬ ಇಷ್ಟಪಡೋರ ಜೊತೆ ಒಂದು ಯಾವಾಗಲಾದರೂ ಒಂದ್ಸರಿ ಹೊರಗಡೆ ಬಂದರೆ ಆ ಜೀವಕ್ಕೆ ಎಷ್ಟು ತುಂಬ ಖುಷಿ ಆಗುತ್ತಲ್ಲ. ಆ ಖುಷಿನ ನಾನು ನನ್ನ ವೈಫಲ್ಲಿ ನೋಡಿದೆ. ನನಗೂ ಅವತ್ತು ತುಂಬ ಖುಷಿ ಆಯಿತು. ಅವಳು ಖುಷಿ ಪಟ್ಟಿದ್ದು ನೋಡಿ. ಇನ್ನೇನು ಬೇಕು ಹೇಳಿ, ನಮ್ಮನ್ನೇ ನಂಬ್ಕೊಂಡು ಬಂದಿರ್ತಾರೆ. ಅವ್ರಿಗೆ ನಾವು ಈ ಥರ ಪ್ರೀತಿ ಕೊಟ್ಟು ಖುಷಿ ಕೊಟ್ಟರೆ ಅವರು ತುಂಬ ಚೆನ್ನಾಗಿರ್ತಾರೆ. ಆ ಜೀವ ನಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ನನಗೂ ಒಂದು ಸ್ವಲ್ಪ ಟೈಮ್ ಕೊಡು ಅಂತ. ನಿಜ ಅಲ್ವಾ ಫ್ರೆಂಡ್ಸ್ ಇದು? ಮತ್ತು ಹಾಗೆ ನನ್ನ ಮಗನೇ ಎತ್ಕೊಂಡು ಮುದ್ದಾಡ್ತಾ ಇದ್ದೆ. ಆವಾಗ ನನ್ನ ವೈಫು ನನಗೆ ಒಂದು ವಿಡಿಯೋ ಮಾಡಿದ್ರು, ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ನನಗೆ ತುಂಬ ಖುಷಿ ಆಯಿತು ನನ್ನ ಮಗನನ್ನ ನೋಡಿಬಿಟ್ಟು. ನನ್ನ ಮಗನ ಜೊತೆ ತುಂಬ ವೀಡಿಯೋಸ್ಗಳನ್ನ ಮಾಡಿಕೊಂಡೆ. ಯಾಕೆಂದರೆ ಅವರು ಚಿಕ್ಕವರು ಇದ್ದಾಗ ಆ ಮೆಮೊರೇಬಲ್ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ದೊಡ್ಡವರಾದ್ಮೇಲೆ ಇಂಥ ವೀಡಿಯೋಗಳನ್ನ ನೋಡಿದ್ರೆ ಅವರು ತುಂಬ ಖುಷಿ ಪಡ್ತಾರೆ. ನಮ್ಮ ಮನೇಲಂತೂ ಈ ಥರ ಯಾವುದೂ ನಮಗೆ ಫೋಟೋ ವೀಡಿಯೋ ಮಾಡಿರಲಿಲ್ಲ. ಸೊ ನಮ್ಮ ಮಕ್ಕಳಾದರೂ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು, ಖುಷಿಯಾಗಿರಲಿ ಅಂತ ಹೇಳಿಬಿಟ್ಟು ತುಂಬ ವೀಡಿಯೋ ಮಾಡಿಕೊಂಡೆ. ವೀಡಿಯೋ ಮುಂದೆ ಹಂಗೆ ಬರ್ತಾ ಇರುತ್ತೆ, ವೀಡಿಯೋ ನೋಡಿ. ಮತ್ತು ನಮಗೆ ಮದುವೆ ಆಗಿದ್ರೇನು ನಮ್ಮ ಹುಡುಗರಿಗೆ ನಮಗೆ ಆದಂಥ ಒಂದು ಕಡಕ್ ಎಲ್ಲ ಇರುತ್ತಲ್ವ. ಸೊ ಅದಕ್ಕೆ ನಂದು ಹಂಗೆ ಒಂದು ಸ್ವಲ್ಪ ಕದರ್ ವಾಕಿಕಲ್ಲಿ ಒಂದು ವಿಡಿಯೋ ಎಲ್ಲ ಮಾಡಿಕೊಂಡು ಫೋಟೋ ಎಲ್ಲ ತಗೊಂಡು ಫೈನಲಾಗಿ ಒಂದು ಫೋಟೋ ತಗೊಂಡು ಎಂಜಾಯ್ ಮಾಡಿಕೊಂಡು ಕೊನೆಗೆ ಮನೆಗೆ ಬಂದ್ವಿ.